ಸ್ಕೂಟ್ರಲ್ಲಿ ನಿಲ್ಸಿದ್ರೇನೋ ತಗೊಳಕ್ಕೆ ಹೆಲ್ಮೆಟ್ ಹಾಕಿರಲ್ಲ ಗಾಡಿ ತಗೊಳಕ್ಕೇನೋ ಹೋದ್ರು ಅಂದ್ಬಿಟ್ಟು ನೋಡ್ಬಾರ ನನ್ನ ಮಗ ಇದ್ದ ಒಳಗಡೆ ಬಾರ ಯಾರ ಕಡೆ ನೋಡೋರು ಗೇಟ್ ತೆಗೆದಾಕ್ಬಿಟ್ಟು ಹೆಂಗೆ ಹೋಯ್ತಾರೆ ಗೇಟೇ ಎಸ್ಬಿಟ್ಟು ತೆಗೆದೇಸ್ಬಿಟ್ಟಿದ್ರು ಅವ್ನು ಯಾರು ನೋಡ್ಬರಲ್ಲ ಅಂತ ನನ್ನ ಮಗನಿಗೆ ಹೇಳಿದೆ. ನನ್ನ ಮಗ ಎದ್ದು ಇಲ್ಲಿಗೆ ಬರೋಷ್ಟ್ರಾಗ ಗೇಟ್ ಕಳ್ಕೊಂಡು ಅವರಿಬ್ಬರು ಈಗ ಬಲ್ದಗಡೆ ಮಾಳ ಇದೆ, ಆ ಮಾಳೆದಿಕ್ಕೆ ಕೊಟ್ಟೋಗ್ರೆ ನನ್ನ ಮಗನಿಗೆ ಸಿಕ್ಕಿಲ್ಲ. ಈ ಅದು ಯಾರೇ ಇಲ್ಲಿ ನಿಂತಿದ್ರು ಅವ್ರು ಏನಂದ್ರು ಗೊತ್ತಾ, ಅದು ಯಾರ ಕಣೆ ಇಬ್ಬರು ಅತ್ತ ಓಡಿದ್ರು ಕೈಲಿ ಏನೇ ಹಿಡಿದಿದ್ರು ಓಡಿದ್ರು ಕಣ್ಣಾಗ ಅಂತ ನನ್ನ ಮಗನಿಗೆ ಹೇಳ್ದಾಗ ನನ್ನ ಮಗ ಅವ್ನು ಬಟ್ಟೆ ಹಾಕಿರಲಿಲ್ಲ, ಬಂದು ಬಟ್ಟೆ ಹಾಕೊಂಡು ಬರೋಷ್ಟ್ರೊಳಗೆ ಅವ್ರಿಗೆ ಮಾಲ್ದಲ್ಲಿ ಗಾಡಿ ನಿಲ್ಸಿದ್ರು. ಸ್ಟಾರ್ಟ್ ಮಾಡ್ಕೊ ಯಾವ ಕಡೆಗೆ ಹೋದ್ರು ಅಂತ ಅದು ಗೊತ್ತಿಲ್ಲ. ನಾನು ಇಲ್ಲೇ ನಿಂತಿದ್ದೀನಿ, ಅವ್ರ ಗಾಡಿ ಆ ಕಡೆ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಆದದ್ದು ಕಿವಿ ಕೇಳಿಸ್ತು ನನಗೆ ಅಷ್ಟೇ. ಹೊಂಟವರು ಅವ್ರು ಹೋದ್ಮೇಲೆ ನಾನು ಮನೆಯಲ್ಲಿ ಈ ಎದುರುಗಡೆ ಇನ್ನೊಂದು ಮನೆ ಇದೆ ಈಗ ಈ ಕಡೆಗೆ ಮುಳುಗ ಬಾಗಿಲು, ಅಲ್ಲಿ ಬಾಗಿಲು ದೊಡ್ಡದಾಗಿ ಬಾಗಿಲು ತೆಗ್ದಿತ್ತು. ಅವ್ರನ್ನ ಕೂತ್ಕೊಂಡವೆ ದಿನಿ ಅಂತ ಕೂತ್ಕೊಂಡಾಗ ಈಚೆಗಳು ಬಂದ, ನಿಮ್ಮ ಮನೆಗೆ ಯಾರು ಬಂದಿದ್ರಪ್ಪ ಅಂದಕ್ಕೆ ಇಲ್ಲ ಅಮ್ಮ ನಮ್ಮ ಮನೆಗೆ ಯಾರೂ ಬಂದಿಲ್ಲ ಅಂದ. ಆಮೇಲಿಂದ ನನ್ನ ಮಗ ಮೇಲಕ್ಕೆ ಹತ್ತೋಗಿ ನೋಡ್ದೆ, ಮೇಲಕ್ಕೆ ಹತ್ತೋಗಿ ನೋಡಿದ್ಮೇಲೆ ಇವ್ರದ್ದು ಮಹೇಶ ಹೀಗೆ ಘಟನೆ ನಡೆದಿರೋದಲ್ಲ, ಅವ್ರ ಮನೆಯದು ಹೊರಗಡೆ ಚಿಲ್ಕಾಕಿತ್ತು. ಅಮ್ಮ ಮಹೇಶನ ಮನೆ ಹೊರಗಡೆ ಚಿಲ್ಕಾಕೋದು, ಅವ್ರ ಮನೆಗೆ ಯಾರು ಬಂದಿಲ್ಲ ಕಣಮ್ಮ, ನಲ್ಲ ಮಹೇಶನ ಮನೆಗೆ ಬಂದಿರಬೇಕು ಯಾರೋ ನೋಡು ಅನ್ನೋದಕ್ಕೆ ಇಲ್ಲ ಕಣಮ್ಮ ಅವ್ರ ಮನೆಗೆ ಯಾರು ಬಂದಿಲ್ಲ, ಒಳಗಡೆ ಚಿಲ್ಕಾಕೊಂಡು ಅದಕ್ಕೆ ಎಲ್ಲೋ ಹೋಗೋರು ಅಣ್ಣ ಹೊತ್ಕನೋ ಕಣಮ್ಮ ಅಂದ. ಪಕ್ಕದ ಮನೆ ಇವನಿಗೆ ಫೋನ್ ಮಾಡಿ ಕೇಳೋದಕ್ಕೆ ಅವನಿಗೂ ಫೋನ್ ಮಾಡೋದಕ್ಕೆ ಅವನು ನಾವು ಹೊರಗಡೆ ಇದ್ದೀವಿ ಅನ್ನೋವಾಗ ಮನೇಲಿ ಇಲ್ಲ ಅಂದಮೇಲೆ ಸಮಸ್ಯೆ ಬಗೆಹರಿತು. ನಮಗೆ ಕೆಳಗಡೆಗೆ ಬಂದ್ವಿ, ಅದು 1 ನಿಮಿಷ ಅಷ್ಟೇ ಕೆಲಸ. ಪುನಃ ಅವರು ಮಹೇಶನ ಫೋನ್ ಮಾಡಿದ್ವಿ, ಅದಕ್ಕೆ ಎಲ್ಲಿದ್ದಲ್ಲ ನಾವು ಹೊರಗಡೆ ಬೀಗ ಹಾಕೈತಲ್ಲ ಅದಕ್ಕೆ ಎಲ್ಲಿದ್ದೀರಣ್ಣ ಅಂದಕ್ಕೆ ನಾನು ಹೊರಗಡೆ ಇದ್ದೀನಿ, ಅದಕ್ಕೆ ಮನೇಲಿ ಅವಳೆ ಬೀಗ ಹಾಕಿ ಹೊರಗಡೆ ಚಿಲ್ಕೆ ಹಾಕಿದ್ದು, ಅದಕ್ಕೆ ಒಳಗೆ ನೋಡೋದು ಏನು ಅಂತ ಅಂದಾಗ ನನ್ನ ಮಗ ಓಡೋದ ತಕ್ಷಣ ಮನೆ ಒಳಗಿದ್ದು ಈಚೆಗೆ ಹೊಗ ತುಂಬ ಹದ್ದು ಬತ್ತು ಅಂದರೆ ಒಂದು ಕಡೆ ಬ್ಲ್ಯಾಕು ಒಂದು ಕಡೆ ಇದ್ರ ಕಲರ್ ಹೊಗ ಬತ್ತಾಯಿತು. ನನ್ನ ಮಗ ನಾನು ಅಲ್ಲಿ ನಿಂತ್ಕೊಂಡೆ, ಓಡೋಗಿ ನನ್ನ ಮಗ ಅಲ್ಲಿಗೆ ಹೋದ. ಅಮ್ಮ ನಾಗೇಶನ ಮಹೇಶನ ಮನೆ ಕತ್ಕೊಬಿಟ್ಟದ ಕಣಮ್ಮ, ಒಳಗಡೆ ಸಿಲಿಂಡ್ರ್ ಬಸ್ಟ್ ಆಗ್ಬಿಟ್ಟಿರ್ಬೋದು ಕಣಮ್ಮ ಅಂದ. ನಮ್ಮದು ಸೋಲಾರು ಕಡೆ ಅನ್ನೋವಲ್ಲ, ಸ್ವೆಲ್ ಬತ್ತಾಯಿತು. ಆಮೇಲೆ ಅವ್ನು ಪುನಃ ಅಪ್ಪನಿಗೆ ಅದೇ ಕಾಲಿಂಗಲ್ಲಿ ಇದ್ನಲ್ಲ ಫೋನ್ ಮಾಡಿಬಿಟ್ಟ, ಅಣ್ಣ ಬೇಗ ಬಣ್ಣ ಎಲ್ಲಿದೆಯಾ ನಿಮ್ಮ ಮನೆ ಹತ್ಕೊಬಿಟ್ಟೈತೆ ಬಣ್ಣ ಅಂದಾಗ ಅವನು ಒಂದು 5 ನಿಮಿಷನೂ ಅವನ್ನೆಲ್ಲ ಬಂದ್ಬಿಟ್ಟ ಯಪ್ಪ ಬರೋಕಷ್ಟೊಳಗೆ ನನ್ನ ಮಗ ಬಾಗಿಲು ತೆಗೆದ್ಬಿಟ್ಟು ಹಿಂದೆಗಡೆ ಒಂದು ಬಾಗಿಲೈತೆ ಅದನ್ನು ಓಪನ್ ಮಾಡಿಸ್ಕೊ ಹೊಗೆಲ್ಲ ಅದಕ್ಕೆ ಈ ಅಮ್ಮ ರಕ್ತ ಮಡಿಲಿ ಬಿದ್ದಿದ್ಲಂತೆ. ಅಮ್ಮ ಕೊಲೆಯಾಗ್ಬಿಟ್ಟಳೆ ಅತ್ತಿಗೆ ಅಂತ ಅಂದಾಗ ನಾವು ಬಾಯಿ ಬಡ್ಕೊಂಡ್ವಿ, ಜನ ಎಲ್ಲ ಸೇರ್ಕೊಂಡ್ವಿ. ಅವಳ ರಕ್ಷಣೆ ಮಾಡಿ ಅವಳನ್ನ ತಂದಿದ್ದು ಮೇಲಿಂದ ಅವನು ಗಂಡನೂ ಬಂದಾಗ ಕರ್ಕೊಂಡು ಎಲ್ಲನೂ ನಾವು ಕಾರ್ಗೆ ಹಾಕೊಂಡು ತಗೊಂಡು ಹೋದ. ಅವಳು ಆಸ್ಪತ್ರೆಗೆ ಹೋದ್ವಿ, ಆಂಬುಲೆನ್ಸಿಗೆ ಫೋನ್ ಮಾಡ್ದೆ, ತಕ್ಷಣಕ್ಕೆ ಆಗದೋರಾಯ್ತು. ಪೊಲೀಸಿಗೆ ಫೋನ್ ಮಾಡ್ದೆ, ಅವರು ಅಷ್ಟು ತಕ್ಷಣಕ್ಕೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ಉಸಿರಾಟ ಬಂದಿತ್ತು. ನನ್ನ ಮಗ ಬಾಯಿಗೆ ಬಟ್ಟೆ ಎಲ್ಲ ತುರುಕಿದ್ರಂತ ಅವಳಿಗೆ, ಅವೆಲ್ಲ ತೆಗೆದು ಬಿಸಾಕ್ಬಿಟ್ಟು ಅವನು ಓಡೋದು. ಅವಳನ್ನ ತಂದು ಇಲ್ಲಿ ಮಡಗಿದ್ರು, ಇಲ್ಲೂ ರಕ್ತ ಬ್ಲಡ್ ಆಗೈತೆ ಗೋಡೆಗೆ. ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಓಡೋದು. ಅವನು ಅಪ್ಪನೂ ಹೋದ ಹೇಳ್ತೀನ. ನಾವು ಅಗ್ನಿಶಾಮಕಕ್ಕೆಲ್ಲ ಫೋನ್ ಮಾಡಿ ನಾನು ಎತ್ತೋದಕ್ಕೆ ಪುನಃ ರಮೇಶನಿಗೆ ಫೋನ್ ಮಾಡಿ, ಕಾರ್ಪೊರೇಟ್ ರಮೇಶ ಮಾಜಿ ಅವನಿಗೂ ಫೋನ್ ಮಾಡಿ ಆಗ ಅವನೆಲ್ರಿಗೂ ಮಾಹಿತಿ ಕೊಟ್ಟು ಆಗ ಅಗ್ನಿಶಾಮಕರು ಬಂದರು. ಅವರೆಲ್ಲ ಹಡಿಸಿದ್ರು, ಬೆಂಕಿ ಹಾರಿಸಿದ್ರು. ಅಲ್ಲಿವರೆಗೂ ಅಲ್ಲಿ ಸುಬ್ಬತ್ತು. ಈಗ ಏನಾಯಿತು ಅಂತ ಗೊತ್ತಿಲ್ಲ.